ನೀನು? ನಿಮ್ಮ ಅಜ್ಜಿ ಮನೆಗೆ. ನಮ್ಮ ಅಜ್ಜಿ ಮನೆಗ? ನಮ್ಮ ಅಜ್ಜಿ ಮನೆ ನಿನ್ನ ಅಜ್ಜಿ ಮನೆ ಒಂದೇ ತಾನೆ? ನೀನ್ ಐಸ್ ಕ್ರೀಮ್ ಅಲ್ಲಿ ಇದೆ ತಾನೆ, ಬಾ ಕುತ್ಕೊಂಡು ತಿನ್ನು. ಬೇಡ, ನಂಗಿದೇ ಬೇಕು. ತಪ್ಪು ಮಾಡ್ದೆ ನಾನು. ಅಮ್ಮ ನನ್ಗೆ ನಿನ್ಗೆ ತಂಗಿ ಬೇಕಾ ತಮ್ಮ ಬೇಕಾ ಅಂತ ಕೇಳ್ದಾಗ ತಂಗಿ ಅನ್ನಲ್ವಾ, ತಪ್ಪು ಮಾಡ್ದೆ ನಾನು. ಓಹೋ, ಇವ್ನು ಹೇಳಿದಕ್ಕೆ ನಾನು ಹುಟ್ಟಿದ್ದು ಅನ್ನೋ ತರ ಆಡ್ತಾನೆ. ಇದೆಂತಹ ಸಂಪ್ರದಾಯ? ಕಣ್ಣರೆಪ್ಪೆಯನ್ನು ಕೈಯಲ್ಲಿಟ್ಟು ಊದಿದರೆ ಅಂದುಕೊಂಡ ಕನಸು ನನಸಾಗುವುದಂತೆ. ಎಂದೂ ಕೇಳರಿಯದ ವಿಷಯ. ಭೂಲೋಕಕ್ಕೂ ಗಂಧರ್ವ ಲೋಕಕ್ಕೂ ಎಷ್ಟೊಂದು ವ್ಯತ್ಯಾಸವಿದೆ. ಯಾರಿಗೆ ಗೊತ್ತು, ಗಂಧರ್ವ ಲೋಕದಲ್ಲಿ ಕೆಲಸ ಮಾಡದ ವಿಷಯಗಳು ಭೂಲೋಕದಲ್ಲಿ ಫಲ ಕೊಡಬಹುದು. ಕಣ್ಣರೆಪ್ಪೆ ಊದಿದರೆ ನಾನು ಅಂದುಕೊಂಡದ್ದು ಆಗುವುದು ಎಂದರೆ ಊದುವುದರಲ್ಲಿ ತಪ್ಪೇನಿದೆ? ಹೇ ಕಣ್ಣರೆಪ್ಪೆಯೇ, ನಿನ್ನನ್ನು ಊದಿದರೆ ನಾನು ಅಂದುಕೊಂಡದ್ದು ಸತ್ಯವಾಗುತ್ತದೆಯಂತೆ. ನಿನಗೂ ಗೊತ್ತು ನನ್ನ ಮನಸ್ಸಿನಲ್ಲಿರುವುದೇನೆಂದು. ರಾಜಕುಮಾರನನ್ನು ಹುಡುಕಬೇಕು. ಭೂಲೋಕಕ್ಕೆ ಬಂದಿರುವ ಏಕಮೇವ ಕಾರಣವದು. ನೀನು ನಿಜವೋ ಸುಳ್ಳೋ ಗೊತ್ತಿಲ್ಲ. ಪುಟಾಣಿ ನನಗೆ ಮೋಸ ಮಾಡುತ್ತಿದ್ದಾಳೋ ಗೊತ್ತಿಲ್ಲ. ಆದರೆ ನಾನು ನಿನ್ನನ್ನು ನಂಬುತ್ತೇನೆ. ಪುಟಾಣಿ ಹೇಳಿದ್ದು ನಿಜವೇ ಆದರೆ ನಾನು ರಾಜಕುಮಾರನನ್ನು ನೋಡಲು ಬಯಸುತ್ತೇನೆ. ಆಪದ್ ಬಾಂಧವ ನೀನಾ? ಯಾಕೆ, ಬೇರೆ ಯಾರಾದ್ರೂ ಬರ್ಬೇಕಿತ್ತ? ನಾನು ರಾಜಕುಮಾರ ಬರುತ್ತಾನೆ ಎಂದುಕೊಂಡೆ. ಈಗ ಭೂಲೋಕದಲ್ಲಿ ರಾಜರೂ ಇಲ್ಲ, ರಾಜ್ಕುಮಾರರೂ ಇಲ್ಲ. ಅನ್ಕೊಂಡ್ರೆ ಯಾರ್ ಬೇಕಾದ್ರೂ ರಾಜ್ಕುಮಾರ ಆಗ್ಬೋದು. ನನ್ನ ರಾಜ್ಕುಮಾರ ಅಂತ ಅನ್ಕೊಂಡ್ರೆ ನಾನೇ ರಾಜ್ಕುಮಾರ. ಆಪದ್ ಬಾಂಧವ, ನೀನೇ ರಾಜಕುಮಾರನಾಗಿ ಬಿಟ್ಟರೆ ನನ್ನ ತೊಂದರೆಗಳೆಲ್ಲವೂ ಒಂದೇ ಕ್ಷಣದಲ್ಲಿ ನಿವಾರಣೆ ಆಗಿ ಬಿಡುತ್ತವೆ. ತಥಾಸ್ತು. ನೆಮ್ಮದಿಯಿಂದ ಮಲ್ಗಿದ್ಯಾ ಮಾಯಿ? ಮನೇಲಿ ಯಾರ ಮನ್ಸಲ್ಲೂ ಖುಷಿ ಇಲ್ಲ, ಆದ್ರೆ ನೀ ಮಾತ್ರ ನೆಮ್ಮದಿಯಿಂದ ಮಲ್ಗಿದ್ಯಾ. ನಿದ್ದೆ ಮಾಡಲಿಲ್ಲ ಮಾಯಿ ನಾನು. ಈ ಮನೆಯಿಂದ ಹೊರಗೆ ಹೋದ್ಮೇಲೆ ಒಂದು ದಿನ ನೆಮ್ಮದಿಯಿಂದ ನಿದ್ದೆ ಮಾಡಲಿಲ್ಲ. ಅಮ್ಮನೇ ಮಗಳ ಕನ್ಸು ಕಿತ್ಕೊಂಡ್ಮೇಲೆ ನಿದ್ದೆ ಹೇಗ್ ಬರುತ್ತೆ ಮಾಯಿ?
ಇವತ್ತೆಲ್ಲ ಹೇಳ್ಬಿಡ್ತೀನಿ ಮಾಯಿ. ಇಷ್ಟು ವರ್ಷ ಅದನ್ನ ಮನ್ಸಲ್ಲೇ ಇಟ್ಕೊಂಡು ಕುದೀತಾ ಇದ್ದೆ. ನಿನಗೆ ಆತ್ಮಸಾಕ್ಷಿ ಇದೆ ಅನ್ನೋ ತರ ಮಾತಾಡ್ಬೇಡ ಐಶ್ವರಿ. ತಪ್ಪು ಒಪ್ಕೋತಾ ಇದ್ದೀನಿ, ನಿಜ ಹೇಳ್ತಾ ಇದ್ದೀನಿ. ಇನ್ನು ಯಾಕೆ ಚುಚ್ತೀಯ ಮಾಯಿ? ಗೌರೀಶನ್ನ ಪ್ರೀತಿಸಿ ಮದ್ವೆ ಆಗಿದ್ದು ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯ. ಆ ಮದ್ವೆ ಮಾಯಿಗೆ ಇಷ್ಟ ಇರ್ಲಿಲ್ಲ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಆದ್ರೂ ನನಗೆ ಹಠ. ಎಷ್ಟಾದ್ರೂ ಮಾಯಿ ಮಗಳಲ್ವಾ? ಮನೆಯವ್ರನ್ನ ಎದುರು ಹಾಕೊಂಡು ಮದ್ವೆ ಮಾಡ್ಕೊಂಡೆ. ಮನೆಯವ್ರ ಮಾತನ್ನ ಸುಳ್ಳು ಮಾಡ್ತೀನಿ, ಖುಷಿಯಾಗಿ ಬದುಕ್ತೀನಿ ಅಂತ ಅನ್ಕೊಂಡೆ. ಆದ್ರೆ ಸ್ವಲ್ಪ ದಿನದಲ್ಲೇ ಗೊತ್ತಾಯ್ತು ಕನ್ಸಿಗೂ ಜೀವನಕ್ಕೂ ಸಂಬಂಧನೇ ಇಲ್ಲ ಅಂತ. ಮದ್ವೆಗಿಂತ ಮುಂಚೆ ಅಷ್ಟು ಪ್ರೀತಿಸ್ತಿದ್ದ ಗೌರೀಶ್ ನನ್ ಜೊತೆ ನನ್ನ ಆಸ್ತಿ ಬರಲ್ಲ ಅಂತ ಗೊತ್ತಾಗ್ತದಂಗೆ ನನ್ ಮೇಲ್ ಸಿಟ್ಟು ಮಾಡ್ಕೊಳಕ್ ಶುರು ಮಾಡ್ದ. ಅಷ್ಟು ದಿನ ಕಾಣಿಸ್ತಾ ಇದ್ದಿತ್ತು ಅಂದ್ರೆ ಎಲ್ಲ ಒಂದೇ ಸಲ ಕಾಣಿಸಕ್ ಶುರು ಆಯ್ತು. ದುಡ್ಡು ತಗೊಂಡ್ ಬಾ, ಇಲ್ದ್ರೆ ಮನೆ ಬಿಟ್ಟು ಹೋಗು ಅಂತ ಪೀಡ್ಸಕ್ ಶುರು ಮಾಡ್ದ. ಎಲ್ಲಿಂದ ತರ್ಲಿ? ಮತ್ತೆ ಯಾವ ಮುಖ ಇಟ್ಕೊಂಡು ಮನೆ ಬಾಗ್ಲಿಗೆ ಬರ್ಲಿ? ಅಷ್ಟರಲ್ಲಿ ಮಾಯಿನೇ ಒಂದಿನ ಮನೆಗ್ ಬಂದ್ರು. ಅಪ್ಪಂಗ್ ಹುಷಾರಿಲ್ಲ, ರಾತ್ರಿ ಹಗಲು ಈಶ್ವರಿ ಅಂತ ಕನ್ವರ್ಸ್ತಿದ್ದಾರೆ ಅಂದ್ರು. ಒಂದ್ಸಲ ಮನೆಗ್ ಬಂದು ನೋಡ್ಕೊಂಡು ಹೋಗು, ನಿಮ್ಮಪ್ಪನ ಜೀವ ಉಳಿಬಹುದು ಅಂದ್ರು. ಅವತ್ ನಾನು ಏನ್ ಅಂದೆ ಅಂತ ನೆನಪಿದ್ಯಾ ಮಾಯಿ? ಕಣ್ಣು ಕಟ್ಟದಾಗ ನೆನಪಿದೆ ಐಶ್ವರಿ. ನನ್ನ ನಿದ್ದೆ ಕೆಡ್ಸೋ ನೆನಪದು ಹೇಗ್ ಮರೀಲಿ? ನನ್ ಗಂಡ ನನ್ ಮಗಳು ಇಬ್ಬರನ್ನು ಒಂದೇ ರಾತ್ರಿಯಲ್ಲಿ ಕಳ್ಕೊಂಡಿದ್ದ ದಿನ ಅದು. ಹಕ್ಕಿ ಏನ್ ಪಕ್ಷಿ ಮುಂಚೆ ನೋಡಿಲ್ವಾ? ಯಾಕೆ ಹಿಂಗ್ ಆಡ್ತಿದ್ಯಾ? ಝೂನಲ್ಲಿ ನೋಡಿದ್ದೆ. ಇಲ್ಲಿ ಕೇಜಲ್ಲಿ ಹಾಕಿರ್ತಾರಲ್ಲ, ಇಷ್ಟ ಹತ್ರ ಏನ್ ಮಾಡ್ತಾ ಇದೆ? ಶೂ ಶೂ ಶೂ. ಯುಕ್ತಿ, ಈ ಪಕ್ಷಿಯನ್ನು ಹೆದರಿಸಬೇಡ. ವಾಟ್? ನಾನ್ ಹೆದರಿಸ್ತಾ ಇದೀನ? ಅದೇ ನನ್ನ ಹತ್ರ ಬಂದಿರೋದು. ಕಚ್ಬಿಟ್ರೆ? ಶೂ ಕರೆಕ್ಟು. ಇತ್ತೀಚೆಗೆ ಹಕ್ಕಿ ಕಚ್ಚೋ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಮೊನ್ನೆ ಒಂದು ಗುಬ್ಬಚ್ಚಿ ಒಂದು ಆಂಟಿಗೆ ಜೋರ ಕಚ್ಬಿಡ್ತಂತೆ. ಹೌದೇ? ಬಹಳ ಸಂತೋಷವಾಯಿತು. ನೀನ್ ಯಾವಾಗ್ಲೂ ಕೇಳ್ತಿರ್ತಿಲ್ಲ ಸತ್ಯಣ್ಣ, ಅವತ್ತಿನ ರಾತ್ರಿ ಏನಾಯ್ತು ಅಂತ. ಇವತ್ತು ಹೇಳ್ತೀನಿ. ನನ್ ಜೀವನದಲ್ಲಿ ಮಾಡಿದ ದೊಡ್ಡ ತಪ್ಪದು. ಮಾಯಿ ಸೆರೆ ಹಿಡ್ಕೊಂಡು ನಿಂತಿದ್ರು. ಮನೆಗ್ ಬಾ, ಹಳೆದನ್ನೆಲ್ಲ ಮರ್ತು ಬಿಡು, ನಾನು ಸಿಟ್ಟು ಮರ್ತು ಬಿಡ್ತೀನಿ ಅಂದ್ರು. ಒಂದು ಸಲ ನಿಮ್ಮ ಅಪ್ಪನ್ ನೋಡು, ಬದುಕ್ಸೋ ಶಕ್ತಿ ನಿನ್ ಹತ್ರನೇ ಇರೋದು ಅಂದ್ರು. ಮಗಳಾದ ನಾನು ಏನ್ ಮಾಡ್ಬೇಕಿತ್ತು? ಬರ್ಬೇಕಿತ್ತಲ್ವ ಅಪ್ಪನ್ ನೋಡಕ್ಕೆ.
ನನ್ ಬುದ್ಧಿಗೆ ಏನ್ ಬಡ್ದಿತ್ತೋ ಏನು. ಬರ್ತೀನಿ ಮಾಯಿ, ಆದ್ರೆ ನನ್ಗೆ ಆಸ್ತಿಲ್ ಪಾಲ್ ಕೊಡು ಅಂದ್ಬಿಟ್ಟೆ. ಅಪ್ಪ ಸಾಯೋ ಹಾಗಾಗಿದ್ದಾರೆ. ಅಮ್ಮ ಬಂದು ಬಾರೆ ಅಪ್ಪನ್ ಉಳಿಸ್ಕೊಡು ಅಂತ ಕೇಳಿದ್ರು. ಆಸ್ತಿ ಕೊಡು ಬರ್ತೀನಿ ಎಂದೆ. ಪಾಪಿ ನಾನು. ಆಸ್ತಿ ಸಿಕ್ತು ನನಗೆ, ಆದ್ರೆ ಅಪ್ಪನ್ ಕಳ್ಕೊಂಡೆ, ತವ್ರ ಮನೇನ್ ಕಳ್ಕೊಂಡೆ, ಮಾಯಿನ್ ಕಳ್ಕೊಂಡೆ. ಹೊರಟೋಗೋ ಇಲ್ಲಿಂದ. ಯಾರ ಹತ್ರನು ನಾನು ಶಾಂತದುರ್ಗ ಅರಸ್ ಮಗಳು ಅಂತ ಹೇಳ್ಕೋಬೇಡ. ನನ್ ಮಗಳು ಯಾವತ್ತೋ ಸತ್ತೋದು. ನನ್ನ ಕ್ಷಮಿಸ್ಬಿಡು ಮಾಯಿ, ತಪ್ಪಾಯ್ತು ನಿನ್ ಮಗಳಿಂದ. ನನ್ನ ಕ್ಷಮಿಸ್ಬಿಡು ಮಾಯಿ. ಆಸ್ತಿ ಆಸೆಗೋಸ್ಕರ ನಿನ್ನ ದೂರ ಮಾಡಿಕೊಂಡೆ. ಪಾಪಿ ನಾನು. ನಾನ್ ಮಾಡಿದ ತಪ್ಪು ನನ್ನ ಮಗಳ ಜೀವನದ ಮೇಲೆ ಗ್ರಹಣ ಆಗೋದು ಬೇಡ ಮಾಯಿ. ನನ್ನ ತಪ್ಪು ನನಗೇ ಮುಗಿದು ಹೋಗ್ಲಿ. ನನ್ನ ಮಗಳಿಗೆ ಒಂದು ಅವಕಾಶ ಕೊಡು. ಹಳೆದನ್ ಮರ್ತು ಬಿಡೋಣ. ಹೊಸ ಖುಷಿ ಇದೆ ನಮ್ ಕಣ್ ಮುಂದೆ. ನಿನ್ ಮಗಳಿಗೆ ಕ್ಷಮೆ ಭಿಕ್ಷೆ ಕೊಡು ಮಾಯಿ.